ನಾನೊಬ್ಬಳು ಒಂಟಿ ಮಹಿಳೆಯಾಗಿದ್ದೆ. ನಾನು ಯೌವನದಲ್ಲಿ ಇರುವಾಗಲೇ ನನ್ನ ಗಂಡ ಮರಣ ಹೊಂದಿದರು. ಒಂದು ದಿನ ಒಬ್ಬ ಮುದುಕ ಹಾಗೂ ಒಬ್ಬಳು ಹುಡುಗಿ ತಮಗೆ ಬಾಡಿಗೆ ಮನೆ ಬೇಕು ಎಂದು ನನ್ನ ಬಳಿ ಕೇಳಿಕೊಂಡು ಬಂದರು. ತಕ್ಷಣ ನಾನು ಅವರಿಗೆ ಮನೆಯನ್ನು ಬಾಡಿಗೆಗೆ ನೀಡಿದೆ. ಅವರಿಬ್ಬರು ಅಪ್ಪ ಮಗಳು ಇರಬೇಕು ಎಂದುಕೊಂಡೆ. ಆದರೆ ಆ ಹುಡುಗಿ ಹೇಳಿದಳು, ಇವರು ನನ್ನ ತಂದೆಯಲ್ಲ, ಬದಲಾಗಿ ನನ್ನ ಗಂಡ ಎಂದಾಗ ನಾನು ಹೈರಾಣಾದೆ. ಆದರೆ ಪ್ರತಿದಿನ ರಾತ್ರಿ ಆ ಹುಡುಗಿಯ ಕೂಗಾಟ, ಚೀರಾಟ ಕೇಳುತ್ತಿತ್ತು. ನನಗೆ ಎಚ್ಚರವಾಗುತ್ತಿತ್ತು. ಆನಂತರ ನನ್ನ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ. ನಾನು ಆ ಹುಡುಗಿಗೆ ಏನೋ ಅನ್ಯಾಯ ನಡೆಯುತ್ತಿದೆ ಎಂದುಕೊಂಡೆ. ಆ ಹುಡುಗಿಯನ್ನ ನನ್ನ ಕೋಣೆಗೆ ಕರೆದೆ. ಅವಳು ಅಳುತ್ತಾ ನನ್ನನ್ನು ಅಪ್ಪಿಕೊಂಡು ಹೇಳಿದಳು, ಅಕ್ಕ, ನೀವು ನನಗೆ ಸಹಾಯ ಮಾಡಬೇಕೆಂದರೆ ಮೇಲ್ಗಡೆಯ ನಮ್ಮ ಕೋಣೆಯಲ್ಲಿ ಕ್ಯಾಮರಾ ಹಾಕಿಸಿ. ಕ್ಯಾಮರಾ ಹಾಕುವುದಂತೂ ತುಂಬ ಕಷ್ಟ ಸಾಧ್ಯವಾಗಿತ್ತು. ಆದ್ದರಿಂದ ನಾನು ಅವಳಿಗೆ ನನ್ನ ಮೊಬೈಲ್ ನೀಡುತ್ತಾ ಹೇಳಿದೆ, ಇದರಿಂದ ವಿಡಿಯೋ ಮಾಡು, ಬಹುಶಃ ನಾನು ಆನಂತರ ನಿನಗೆ ಏನಾದರೂ ಸಹಾಯ ಮಾಡಬಹುದು. ಆದರೆ ಆ ರಾತ್ರಿ ಆ ವಿಡಿಯೋವನ್ನು ನೋಡಿದ ನಂತರ ಒಂದು ಕ್ಷಣ ನಾನು ಚೀರಿದೆ. ಏಕೆಂದರೆ ಆ ಮುದುಕನನ್ನು ಹುಡುಗಿಯೊಂದಿಗೆ ನನ್ನ ಗಂಡ ರಾಜು ಪ್ರಪಂಚವನ್ನು ಬಿಟ್ಟು ಹೋದ ಮೇಲೆ ನಾನು ಒಂಟಿಯಾಗಿದ್ದೆ. ಸಂಬಂಧಿಕರೆಲ್ಲರೂ ನನ್ನ ಕೈ ಬಿಟ್ಟರು. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ನಾಯಿಗಳು ಹೆಚ್ಚಾಗಿ ಬೊಗಳಲು ಶುರು ಮಾಡಿದವು. ಬೊಗಳುವ ಶಬ್ದವನ್ನು ಕೇಳಿ ನಾನು ತುಂಬ ಹೆದರುತ್ತಿದ್ದೆ. ಬಹುಶಃ ರಾಜು ಇರುವಾಗಲೂ ಕೂಡ ಈ ನಾಯಿಗಳು ಬೊಗಳುತ್ತಿದ್ದವು. ಆದರೆ ಎಲ್ಲಿಯವರೆಗೆ ನನ್ನ ಗಂಡನ ಶ್ರೀರಕ್ಷೆ ನನ್ನ ಮೇಲಿತ್ತೋ ಆಗ ನಾಯಿಗಳ ಬೊಗಳುವಿಕೆಯಾಗಲಿ ಒಂಟಿತನಕ್ಕಾಗಲಿ ಯಾವುದಕ್ಕೂ ನಾನು ಹೆದರುತ್ತಿರಲಿಲ್ಲ. ಈಗ ನನಗೆ ಒಂದೊಂದು ಕ್ಷಣವನ್ನು ಕಳೆಯುವುದಕ್ಕೂ ಕೂಡ ತುಂಬ ಕಷ್ಟವಾಗುತ್ತಿತ್ತು. ರಾತ್ರಿಯ ಏಕಾಂಗಿತನ ಎಲ್ಲವೂ ನನಗೆ ಭಾರವಾದಂತೆ ಅನಿಸುತ್ತಿತ್ತು. ನಾನು ಇದನ್ನು ಯೋಚಿಸಿ ತುಂಬ ಹೆದರಿದ್ದೆ. ಒಂದು ವೇಳೆ ಮನೆಯೊಳಗೆ ಕಳ್ಳರು ನುಗ್ಗಿದರೆ ಏನು ಮಾಡಬೇಕು? ಏಕೆಂದರೆ ಇಂದಿನ ದಿನಗಳಲ್ಲಿ ಜನರು ಮನೆಯನ್ನು ಲೂಟಿ ಮಾಡುವುದರ ಜೊತೆಗೆ ಮನೆಯ ಹೆಂಗಸರ ಮೇಲೂ ಕೂಡ ದೌರ್ಜನ್ಯವನ್ನು ಎಸಗುತ್ತಾರೆ. ಇಡೀ ರಾತ್ರಿ ನಾನು ಇದನ್ನೇ ನೆನಪಿಸಿಕೊಂಡು ಹೆದರುತ್ತಿದ್ದೆ. ನಾಯಿಗಳ ಬೊಗಳುವಿಕೆ ಕೂಡ ಯಾರೋ ಬಂದಂತೆ ನನ್ನನ್ನು ಗಾಬರಿಗೊಳಿಸುತ್ತಿತ್ತು. ತುಂಬ ಯೋಚನೆ ಮಾಡಿದ ಮೇಲೆ ಕೊನೆಗೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಮನೆಯ ಮೇಲ್ಗಡೆಯ ಭಾಗವನ್ನು ಬಾಡಿಗೆಗೆ ನೀಡಬೇಕು. ಇದರಿಂದ ನನಗೆ ಒಂದು ಆಸರೆ ಕೂಡ ದೊರೆಯುತ್ತದೆ. ಹಾಗೆ ಸ್ವಲ್ಪ ಹಣ ಕೂಡ ದೊರೆತು ಜೀವನಕ್ಕೂ ಕೂಡ ಸಹಾಯವಾಗುತ್ತದೆ. ನಮ್ಮ ಏರಿಯಾದಲ್ಲಿ ನಾನು ಹೊರಗಡೆ ಬರುವುದೇ ಅಪರೂಪವಾಗಿತ್ತು. ಆದರೆ ಇಂದು ಇದಕ್ಕಾಗಿ ನಾನು ಅಕ್ಕಪಕ್ಕದ ಮನೆಯವರ ಬಳಿ ಹೇಳಿಕೊಂಡೆ. ನಮ್ಮ ಮನೆಯ ಮೇಲ್ಗಡೆಯ ಭಾಗವನ್ನು ಬಾಡಿಗೆಗೆ ನೀಡುತ್ತಿದ್ದೇನೆ. ಯಾರಿಗಾದರೂ ಬಾಡಿಗೆ ಮನೆ ಬೇಕಾಗಿದ್ದರೆ ನನ್ನ ಬಳಿ ಕಳಿಸಿಕೊಡಿ. ಒಂದೇ ಒಂದು ಷರತ್ತು ಏನೆಂದರೆ ಬಾಡಿಗೆಗೆ ಬರುವವರು ಕುಟುಂಬವನ್ನು ಹೊಂದಿರಬೇಕು. ಇಷ್ಟು ಬೇಗ ನಮ್ಮ ಮನೆಗೆ ಬಾಡಿಗೆಗೆ ಬರುತ್ತಾರೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಸಂಜೆ ಹೊತ್ತು ನಮ್ಮ ಮನೆಗೆ ಇಬ್ಬರು ಬಂದರು. ಒಬ್ಬರು ವಯಸ್ಸಾದವರು ಹಾಗೂ ಒಬ್ಬಳು ಹುಡುಗಿಯಾಗಿದ್ದಳು. ನಾನು ಅವರನ್ನು ಡ್ರಾಯಿಂಗ್ ರೂಮಿಗೆ ಕರೆದುಕೊಂಡು ಬಂದು ಕೂರಿಸಿದೆ ಮತ್ತು ಹೇಳಿದೆ, ನಿಮ್ಮ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ನಿಮ್ಮ ಪರಿಚಯ ಹೇಳಿ ಎಂದಾಗ ಆ ವ್ಯಕ್ತಿ ಹೇಳಿದನು, ಈ ಮನೆಯಲ್ಲಿ ಬಾಡಿಗೆ ಮನೆ ಖಾಲಿ ಇದೆ ಎಂದು ಗೊತ್ತಾಯಿತು. ನಮಗೂ ಕೂಡ ಮನೆಯ ಅವಶ್ಯಕತೆ ಇತ್ತು, ಅದಕ್ಕಾಗಿ ಬಂದಿದ್ದೇವೆ. ಆಗ ನಾನು ಹೇಳಿದೆ, ಒಳ್ಳೆಯದೇ ಆಯಿತು, ನಾನು ಕೂಡ ನಿಮ್ಮಂಥವರನ್ನೇ ಹುಡುಕುತ್ತಿದ್ದೆ. ನೀವು ತಂದೆ ಮಗಳು ನಮ್ಮ ಮನೆಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುವಿರಿ. ಇಲ್ಲ ಇಲ್ಲ, ಇವರು ನನ್ನ ತಂದೆಯಲ್ಲ, ಬದಲಾಗಿ ನನ್ನ ಗಂಡ. ನಾನು ಆ ಹುಡುಗಿಯ ಮಾತನ್ನು ಕೇಳಿ ಒಂದು ಕ್ಷಣ ಅವರಿಬ್ಬರನ್ನು ದಿಟ್ಟಿಸಿದೆ. ಆಗ ವಯಸ್ಸಾದ ವ್ಯಕ್ತಿ ಹೇಳಿದರು, ಒಳ್ಳೆಯದು, ಈಗ ಹೇಳಿ, ನೀವು ಈ ಮನೆಯನ್ನು ನಮಗೆ ಬಾಡಿಗೆಗೆ ನೀಡುತ್ತೀರಾ? ಆಗ ನಾನು ಹೇಳಿದೆ, ಹಾಂ, ಅವಶ್ಯವಾಗಿ ನೀಡುತ್ತೇನೆ. ನನ್ನ ಮನೆಯ ಮೇಲ್ಗಡೆ ಭಾಗದಲ್ಲಿ ನೀವು ಇರಬಹುದು ಎಂದು ಮೇಲ್ಗಡೆಯ ಪೋರ್ಷನ್ ಚಾವಿಯನ್ನು ಅವರಿಗೆ ನೀಡಿದೆ. ಆಗ ಆ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಮೂಡಿತು. ಆದರೆ ಅವನ ಹೆಂಡತಿ ಅಂದರೆ ಆ ಹುಡುಗಿಯು ಚಿಂತಿತಳಾದಂತೆ ಕಂಡಳು. ಅವಳು ಮನಸ್ಸಿನಲ್ಲಿ ಏನನ್ನೋ ಯೋಚಿಸುತ್ತಿದ್ದಳು. ಅವಳು ಗಾಬರಿಗೊಂಡಿದ್ದಳು. ನನ್ನಲ್ಲಿ ಏನನ್ನೋ ಹೇಳಬೇಕೆಂದು ಕಾತುರದಿಂದ ಕಾಯುತ್ತಿದ್ದಾಳೆ ಎಂದು ಅನಿಸಿತು. ತಕ್ಷಣ ಇಲ್ಲ ಇಲ್ಲ, ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ ಮತ್ತು ಅವರಿಗೆ ನಾನು ಮೇಲ್ಗಡೆ ಮನೆಯನ್ನು ತೋರಿಸಿದೆ. ಅವರಿಗೆ ಮನೆ ತುಂಬ ಇಷ್ಟವಾಯಿತು. ಬಾಡಿಗೆ ವಿಷಯ ಬಂದಾಗ ಪ್ರಮೋದ್ ಅವರು ನಾನು ಕೇಳಿದ ಬಾಡಿಗೆಯನ್ನು ನೀಡಲು ತಯಾರಾಗಿದ್ದರು. ಇದು ನನಗೆ ಸಮಾಧಾನ ತಂದಿತು. ನಾನು ಕೀಯನ್ನು ಅವರಿಗೆ ನೀಡುತ್ತಾ ಕೆಳಗೆ ಬಂದು ದೀರ್ಘ ನಿಟ್ಟುಸಿರು ಬಿಟ್ಟೆ. ನನಗೆ ಪ್ರಮೋದ್ ಹಾಗೂ ಅವರ ಹೆಂಡತಿ ಸಮೀರಾ ತುಂಬ ಇಷ್ಟವಾದರು. ಸಮೀರಾ ತುಂಬ ಸುಂದರವಾಗಿದ್ದಳು. ಅವಳ ಮನೆಯವರಿಗೆ ಎಂತಹ ಅಸಹಾಯಕತೆ ಇತ್ತೋ ಗೊತ್ತಿಲ್ಲ. ತಮ್ಮ ಹೂವಿನಂಥ ಸುಂದರವಾಗಿರುವ ಮಗಳನ್ನು ಇಂತಹ ವಯಸ್ಸಾದ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿದ್ದರು. ಹೀಗೆ ಸಂಜೆಯಾಯಿತು. ಹಿಂದೆ ಅವರು ಮನೆ ಬಾಡಿಗೆಗೆ ಬಂದಿದ್ದರು. ಆದ್ದರಿಂದ ಅವರಿಗೆ ಮನೆಯನ್ನು ಸೆಟ್ ಮಾಡಲು ತುಂಬ ಸಮಯ ಬೇಕಾಗಬಹುದು ಎಂದು ಅವರಿಗೂ ಕೂಡ ನಾನೇ ಊಟದ ವ್ಯವಸ್ಥೆಯನ್ನು ಮಾಡಬೇಕೆಂದುಕೊಂಡೆ.
ಇದನ್ನೇ ಯೋಚಿಸಿ ನಾನು 3 ಜನರಿಗೆ ಅಡುಗೆಯನ್ನು ಮಾಡಿದೆ. ಅಡುಗೆಯನ್ನೆಲ್ಲ ಮುಗಿಸಿ ಟ್ರೇನಲ್ಲಿ ತೆಗೆದುಕೊಂಡು ಮೇಲ್ಗಡೆ ಬಂದೆ. ಬಾಗಿಲ ಬಳಿ ಬಂದು ಡೋರ್ ಬಡಿದೆ. ಆದರೆ ಯಾರೂ ಕೂಡ ಬಾಗಿಲನ್ನು ತೆರೆಯಲಿಲ್ಲ. ಒಮ್ಮೆ ನನಗೆ ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದ್ದೇನೆ ಎಂದನಿಸಿತು. ಸಂಜೆ 6ರಿಂದ 7 ಗಂಟೆಯ ಅವಧಿಯಲ್ಲಿ ಯಾರಿಗೂ ನಾವು ಡಿಸ್ಟರ್ಬ್ ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರೈವೇಸಿ ಇರುತ್ತದೆ. ಇನ್ನೇನು ನಾನು ಮರಳಿ ಬರಬೇಕು ಎನ್ನುವಷ್ಟರಲ್ಲಿ ಆಕಸ್ಮಿಕವಾಗಿ ಬಾಗಿಲು ತೆರೆಯಿತು. ಮುಂದೆ ಪ್ರಮೋದ್ ನಿಂತಿದ್ದನು. ಅವನು ನನ್ನ ಕೈಯಲ್ಲಿರುವ ಊಟದ ತಟ್ಟೆಯನ್ನು ನೋಡಿ ಹೇಳಿದನು, ಸಿಸ್ಟರ್, ನೀವು ತುಂಬ ತೊಂದರೆ ತೆಗೆದುಕೊಂಡ್ರಿ. ನಾನು ಮುಗುಳ್ನಕ್ಕುತ್ತಾ ಹೇಳಿದೆ, ಇದರಲ್ಲಿ ತೊಂದರೆ ಏನು ಬಂತು? ಆಗ ಪ್ರಮೋದ್ ಹೇಳಿದನು, ಸಮೀರಾ ಇನ್ನೇನು ಅಡುಗೆ ಮಾಡಲು ಶುರು ಮಾಡುತ್ತಿದ್ದಳು. ಆಗ ನಾನು ಹೇಳಿದೆ, ಇಂದು ಅವಳಿಗೆ ಆರಾಮ್ ತೆಗೆದುಕೊಳ್ಳಲು ಹೇಳಿರಿ. ಹಾಗೆ ಅವಳು ಕಾಣಿಸುತ್ತಿಲ್ಲವಲ್ಲ, ಅವಳು ಎಲ್ಲಿದ್ದಾಳೆ ಎಂದು ಹೇಳುತ್ತಾ ನಾನು ಕೋಣೆಯೊಳಗೆ ಬಂದೆ. ಆಕಸ್ಮಿಕವಾಗಿ ಪ್ರಮೋದ್ ನನ್ನ ಎದುರಿಗೆ ಬಂದು ನಿಂತನು ಮತ್ತು ಹೇಳಿದನು, ವಾಸ್ತವದಲ್ಲಿ ಅವಳಿಗೆ ಸ್ವಲ್ಪ ತಲೆನೋವಿತ್ತು. ಅವಳು ಮಲಗಿಕೊಂಡಿದ್ದಾಳೆ. ಒಂದು ವೇಳೆ ಅವಳು ನಿದ್ದೆಯಿಂದ ಎದ್ದರೆ ಅವಳಿಗೆ ತಲೆನೋವು ಇನ್ನೂ ಹೆಚ್ಚಾಗಬಹುದು. ಪ್ರಮೋದ್ನ ಮಾತು ಕೇಳಿ ನಾನು ಹಾಂ ಎಂದು ತಲೆಯನ್ನ ಆಡಿಸಿ ಕೆಳಗೆ ಬಂದೆ. ಆದರೆ ನನ್ನ ತಲೆಯಲ್ಲಿ ಹಲವಾರು ಪ್ರಶ್ನೆಗಳು ಎದ್ದಿದ್ದವು. ಒಂದು ಕ್ಷಣದಲ್ಲಿ ಪ್ರಮೋದ್ ಹೇಗೆ ತನ್ನ ಮಾತನ್ನು ಬದಲಾಯಿಸಿದನು. ಮೊದಲಿಗೆ ಅವನು ಸಮೀರಾ ಅಡುಗೆ ಮಾಡುತ್ತಿದ್ದಾಳೆ ಎಂದು ಹೇಳಿದ. ತಕ್ಷಣ ಅವಳಿಗೆ ಹುಷಾರಿಲ್ಲ, ಮಲಗಿದ್ದಾಳೆ ಎಂದನು. ನನಗೆ ಒಂದಂತೂ ಅರ್ಥವಾಯಿತು, ಇದರಲ್ಲಿ ಏನೋ ಮಸಲತ್ತು ಎಂದುಕೊಂಡೆ. ಆದರೆ ಇದರ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರಂತೂ ಬಾಡಿಗೆದಾರರಾಗಿದ್ದರು. ನನ್ನ ಊಟವಾದ ನಂತರ ನಾನು ಯೋಚಿಸಿದೆ, ಅವಶ್ಯವಾಗಿ ಸಮೀರಾ ಊಟದ ನಂತರ ನನ್ನ ಬಳಿ ಬರುತ್ತಾಳೆ, ಊಟ ನೀಡಿದ್ದಕ್ಕಾಗಿ ನನಗೆ ಥ್ಯಾಂಕ್ಸ್ ಹೇಳುತ್ತಾಳೆ ಎಂದುಕೊಂಡೆ. ಆದರೆ ಆ ರೀತಿ ಆಗಲಿಲ್ಲ. ನಾನು ತುಂಬ ಹೊತ್ತಿನವರೆಗೆ ಸಮೀರಾಳಿಗಾಗಿ ಕಾಯುತ್ತಿದ್ದೆ. ಆದರೆ ಅವಳು ಬರಲೇ ಇಲ್ಲ. ತುಂಬ ಹೊತ್ತಿನ ನಂತರ ನಾನು ಮಲಗಲು ನನ್ನ ಕೋಣೆಗೆ ಹೋದೆ. ಇಂದು ನಾನು ಯೋಚಿಸುತ್ತಿದ್ದೆ, ಇಂದು ನಾನು ಕಳ್ಳರಿಂದ ಹೆದರುವ ಅವಶ್ಯಕತೆ ಇರಲಿಲ್ಲ, ಅಥವಾ ನಾನು ಒಬ್ಬಂಟಿಯಾಗಿರಲಿಲ್ಲ. ತುಂಬ ನೆಮ್ಮದಿಯಿಂದ ಇಂದು ನಿದ್ದೆ ಮಾಡಿದೆ. ಆದರೆ ಮಧ್ಯರಾತ್ರಿಯಲ್ಲಿ ನನಗೆ ಎಚ್ಚರವಾಯಿತು. ನಾನು ಯೋಚಿಸತೊಡಗಿದೆ. ನನಗೆ ಹೇಗೆ ಎಚ್ಚರವಾಯಿತು? ಯಾವುದೋ ಒಂದು ಹುಡುಗಿ ಕೂಗಾಡುವ, ಚೀರಾಡುವ ಶಬ್ದ ಕೇಳಿಸುತ್ತಿತ್ತು. ಆ ಹುಡುಗಿ ತುಂಬ ಕಷ್ಟದಲ್ಲಿದ್ದಾಳೆ ಎಂದು ತೋರುತ್ತಿತ್ತು. ನನಗೆ ತುಂಬ ಹೆದರಿಕೆಯಾಯಿತು. ಮೊದಮೊದಲು ನಾನು ಇಷ್ಟೊಂದು ಹೆದರುತ್ತಿರಲಿಲ್ಲ. ಆದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೊರಟು ಹೋದ ಮೇಲೆ ನಾನು ಒಂಟಿಯಾಗಿ ಈ ರೀತಿ ಹೆದರತೊಡಗಿದ್ದೆ. ಆ ಹುಡುಗಿ ಚೀರಾಡುವ ಶಬ್ದವು ನನ್ನ ಕಿವಿಗೆ ಬಂದು ಅಪ್ಪಳಿಸುತ್ತಿತ್ತು. ನಾನು ಹೆದರುತ್ತಲೇ ಇಡೀ ರಾತ್ರಿಯನ್ನು ಕಳೆದೆ. ಕೊನೆಗೆ ಆ ಹುಡುಗಿ ಚೀರಾಡುವ ಶಬ್ದ ನಿಂತಿತು. ಬೆಳಗಿನ ಜಾವ 5 ಗಂಟೆ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತು. ಆ ನಂತರ ನಾನು 8 ಗಂಟೆಗೆ ನಿದ್ದೆಯಿಂದ ಎದ್ದೆ. ನಾನು ಚಹಾ ಕುಡಿದು ಹೊರಗಡೆ ಕುಳಿತಿದ್ದಾಗ ಪ್ರಮೋದ್ ಕೆಳಗೆ ಇಳಿದು ಬರುತ್ತಿದ್ದನ್ನು ನೋಡಿದೆ. ಅವನ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದ್ದಂತೆ ಅವನು ಗಾಬರಿಗೊಂಡಂತೆ ಕಂಡನು. ನನ್ನನ್ನು ನೋಡಿ ಸ್ವಲ್ಪ ಮುಗುಳು ನಕ್ಕನು. ಬೇಗ ಅಲ್ಲಿಂದ ಹೊರಗಡೆ ಹೋದನು. ಬಹುಶಃ ನಾನು ಏನಾದರೂ ಹೇಳಬಹುದೆಂದು ಅವನು ಬೇಗನೆ ಹೊರಟು ಹೋಗಿದ್ದನು. ಅವನ ವೇಷಭೂಷಣವನ್ನು ನೋಡಿದಾಗ ಅವನು ಕೆಲಸಕ್ಕೆ ಹೊರಟವನಂತೆ ತೋರುತ್ತಿತ್ತು. ಅಲ್ಲಿಯವರೆಗೆ ನಾನು ನನ್ನ ತಿಂಡಿಯನ್ನು ರೆಡಿ ಮಾಡಿದೆ. ಪ್ರಮೋದ್ ಇನ್ನೂ ಮರಳಿ ಬಂದಿರಲಿಲ್ಲ. ಈಗ ನನಗಂತೂ ಖಾತ್ರಿಯಾಯಿತು, ಈಗ ಪ್ರಮೋದ್ ನಿಜವಾಗಿ ಕೆಲಸಕ್ಕೆ ಹೋಗಿದ್ದಾನೆ. ನಿನ್ನೆಯಿಂದಲೂ ಕೂಡ ಸಮೀರಳೊಂದಿಗೆ ನಾನು ಮಾತಾಡಿರಲಿಲ್ಲ. ಇದೇ ಸರಿಯಾದ ಸಮಯ ಎಂದು ನಾನು ಅಂದುಕೊಂಡೆ. ನಾನು ಅವಳೊಂದಿಗೆ ಮಾತನಾಡಬೇಕು ಮತ್ತು ಅವಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದುಕೊಂಡೆ. ಬೇಗ ಬೇಗ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಬಂದೆ. ಬಾಗಿಲನ್ನು ಬಡಿದೆ. ಆದರೆ ಬಾಗಿಲು ತೆರೆಯಲಿಲ್ಲ. ಆದರೆ ಇದೇನು ಅಚ್ಚರಿಗೊಳಿಸುವ ವಿಷಯವಾಗಿರಲಿಲ್ಲ. ನಿನ್ನೆ ಮನೆಗೆ ಬಂದಾಗಿನಿಂದಲೂ ನಾನು ಆ ಹುಡುಗಿಯನ್ನು ನೋಡಿರಲಿಲ್ಲ. ನಾನು ಬರುವುದನ್ನು ಬಿಟ್ಟು ಪುನಃ 1-2 ಬಾರಿ ಬಾಗಿಲನ್ನು ಬಡಿದೆ. ಆಗ ಸಮೀರಾಳ ಕ್ಷೀರವಾದ ಸ್ವರ ಕೇಳಿಸಿತು. ನಿಧಿ ಅಕ್ಕ, ಹೊರಗಡೆ ಬಂದಿರುವುದು ನೀವೇ ಅಲ್ಲವೇ? ಹೌದು, ನಾನೇ ಬಂದಿದ್ದೇನೆ. ಬೇಗ ಬಾಗಿಲು ತೆರೆ. ಆಗ ಸಮೀರಾ ಹೇಳಿದಳು, ಅಕ್ಕ, ನಾನು ಬಾಗಿಲನ್ನು ಹೇಗೆ ತೆರೆಯಲಿ? ಪ್ರಮೋದ್ ಹೊರಗಡೆಯಿಂದ ಬಾಗಿಲನ್ನು ಬಂದ್ ಮಾಡಿ ಹೋಗಿದ್ದಾರೆ ಎಂದ ತಕ್ಷಣ ನನ್ನ ದೃಷ್ಟಿ ಬಾಗಿಲಿನ ಚಿಲಕದ ಮೇಲೆ ಬಿತ್ತು. ಪ್ರಮೋದ್ ಬಾಗಿಲಿಗೆ ಬೀಗವನ್ನು ಹಾಕಿದ್ದನು. ಆಗ ನಾನು ಕೇಳಿದೆ, ನಿನ್ನ ಗಂಡ ಏಕೆ ಈ ರೀತಿ ನಿನ್ನನ್ನು ರೂಮಿನೊಳಗೆ ಕೂಡಿ ಹಾಕಿ ಹೋಗಿದ್ದಾನೆ ಎಂದಾಗ ಅವಳು ಹೇಳಿದಳು, ನನ್ನ ಗಂಡನ ವಯಸ್ಸು ನನಗಿಂತ ಹೆಚ್ಚಾಗಿದೆ. ಆದ್ದರಿಂದ ಪ್ರತಿದಿನ ಪ್ರಮೋದ್ ನನ್ನ ಮೇಲೆ ಸಂಶಯ ಪಡುತ್ತಾರೆ. ಪ್ರತಿ ಕ್ಷಣವೂ ನಾನು ಅವರಿಗೆ ಮೋಸ ಮಾಡುತ್ತೇನೆ ಎಂದು ಹೆದರಿಕೊಳ್ಳುತ್ತಾರೆ. ನಾನು ಸಮೀರಾಳ ಈ ಸ್ಥಿತಿಯನ್ನು ನೋಡಿ ತುಂಬ ಚಿಂತೆಗೊಳಗಾದೆ ಮತ್ತು ಕೇಳಿದೆ, ನೀನು ಹುಷಾರಾಗಿದ್ದೀಯಾ ತಾನೇ? ಆಗ ಅವಳು ಹೇಳಿದ್ಲು, ನಾನು ತುಂಬ ಆರಾಮಾಗಿದ್ದೇನೆ. ನನಗೇನು ಬೇಕು ಎಲ್ಲ ವಸ್ತುಗಳು ಇಲ್ಲಿವೆ. ತಿಂಡಿ ತಿನಿಸುಗಳು, ಹಣ, ಬಟ್ಟೆ, ಆಭರಣ, ಚಪ್ಪಲಿ ಎಲ್ಲವೂ ನನ್ನ ಬಳಿ ಇವೆ. ನನಗೆ ಏನು ಇಷ್ಟವೋ ಅದೆಲ್ಲವೂ ನನ್ನ ಬಳಿ ಇದೆ. ಆದರೆ ನಾನು ಖುಷಿಯಾಗಿಲ್ಲ.
ಅವಳ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ದುಃಖವಾಯಿತು. ಆಗ ನಾನು ಹೇಳಿದೆ, ಸಮೀರಾ, ನಾನು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ. ನನ್ನಿಂದ ನಿನಗೆ ಯಾವ ಸಹಾಯ ಬೇಕು ಹೇಳು. ಆಗ ಸಮೀರಾ ಹೇಳಿದಳು, ನಮ್ಮವರೇ ನನಗೆ ಸಹಾಯ ಮಾಡಲಿಲ್ಲ ಎಂದಮೇಲೆ ನೀವು ಹೇಗೆ ಸಹಾಯ ಮಾಡುತ್ತೀರಿ? ನನಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ, ಅಷ್ಟೇ ಸಾಕು. ಆಯಿತು, ಹಾಗೆ ಆಗಲಿ ಎಂದು ನಾನು ಮರಳಿ ಬರತೊಡಗಿದೆ. ಆಗ ಸಮೀರಾ ಪುನಃ ನನ್ನನ್ನು ಕರೆದು ಹೇಳಿದಳು, ಅಕ್ಕ, ನೀವು ಇಲ್ಲಿಗೆ ಬಂದಿದ್ದೀರಿ, ನನ್ನ ಜೊತೆ ಮಾತನಾಡುತ್ತಿದ್ದೀರಿ. ನಾನು ಇದೆಲ್ಲ ವಿಷಯವನ್ನು ನಿಮಗೆ ಹೇಳಿದ್ದೇನೆ ಎಂದು ಪ್ರಮೋದ್ ಅವರಲ್ಲಿ ಮಾತ್ರ ಹೇಳಬೇಡಿ. ತಕ್ಷಣ ನಾನು ಹೇಳಿದೆ, ನೀನೇನು ಚಿಂತೆ ಮಾಡಬೇಡ, ನಾನು ಪ್ರಮೋದ್ನಲ್ಲಿ ಏನೂ ಹೇಳುವುದಿಲ್ಲ. ನೀನು ನಿಶ್ಚಿಂತೆಯಿಂದ ಇರು ಎನ್ನುತ್ತಾ ನಾನು ಕೆಳಗಡೆ ಬಂದೆ. ಸಮೀರಾಳ ಬಗ್ಗೆ ಯೋಚಿಸುತ್ತಾ ನನಗೆ ಅವಳ ಮನೆಯವರ ಮೇಲೆ ತುಂಬ ಕೋಪ ಬಂದಿತ್ತು. ಅಷ್ಟಕ್ಕೂ ಅವಳ ಮನೆಯವರು ಹೀಗೇಕೆ ಮಾಡಿದರು? ತಮ್ಮ ಹೂವಿನಂಥ ಸುಂದರವಾದ ಮಗಳ ಮದುವೆಯನ್ನು ಇಂತಹ ಮುದುಕನೊಂದಿಗೆ ಏಕೆ ಮಾಡಿದರು? ಅವನು ತನ್ನ ಇಡೀ ಜೀವನವನ್ನು ಈಕೆಯ ಮೇಲೆ ಸಂಶಯ ಪಡುತ್ತಾ ಕಳೆಯುತ್ತಾನೆ. ಸಂಜೆಯಾಗುತ್ತಿದ್ದಂತೆ ಪ್ರಮೋದ್ ಮರಳಿ ಬಂದನು. ನನ್ನನ್ನು ನೋಡಿ ಕೊಂಚ ಮುಗುಳು ನಕ್ಕನು. ಅವನು ಮೇಲ್ಗಡೆ ಹೊರಟು ಬಂದನು. ನಾನು ಯೋಚಿಸಿದೆ, ಬಹುಶಃ ಒಂದು ವೇಳೆ ಪ್ರಮೋದ್ ತನ್ನ ಹೆಂಡತಿಯನ್ನು ಕೋಣೆಯಲ್ಲಿ ಬಂದ್ ಮಾಡದಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು. ನಾನು ಒಬ್ಬಂಟಿಯಾಗಿದ್ದೆ, ಸಮೀರಾ ಕೂಡ ಒಬ್ಬಂಟಿಯಾಗಿದ್ದಳು. ನಮ್ಮಿಬ್ಬರ ನಡುವೆ ಗೆಳೆತನವಾಗುತ್ತಿತ್ತು. ನಾವಿಬ್ಬರು ಒಬ್ಬರಿಗೊಬ್ಬರು ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದೆವು. ಆದರೆ ಏನು ಮಾಡಲು ಸಾಧ್ಯ? ನನ್ನೆಲ್ಲ ಕೆಲಸವನ್ನು ನಾನು ಬೇಗ ಬೇಗ ಮುಗಿಸಿದೆ. ನನ್ನ ಕೋಣೆಗೆ ಬಂದು ಮಲಗಿದೆ. ಇಂದು ಕೂಡ ಅರ್ಧ ರಾತ್ರಿಯಲ್ಲಿ ನನಗೆ ಎಚ್ಚರವಾಯಿತು. ಅದೇ ಹುಡುಗಿಯ ಚೀರಾಟ, ಕೂಗಾಟ ಕೇಳಿಸುತ್ತಿತ್ತು. ನಾನು ಧ್ಯಾನವಿಟ್ಟು ಕೇಳಿದಾಗ ತುಂಬ ಹತ್ತಿರದಿಂದ ಈ ಶಬ್ದ ಕೇಳಿಸುತ್ತಿತ್ತು. ಎಲ್ಲಿಂದ ಬರುತ್ತಿರಬಹುದು ಎಂದು ನಾನು ಇದನ್ನು ಪತ್ತೆ ಹಚ್ಚಲೇಬೇಕಾಗಿತ್ತು. ನಾನು ನಿಧಾನವಾಗಿ ಕೋಣೆಯಿಂದ ಹೊರಕ್ಕೆ ಬಂದೆ. ಈಗ ಚೀರಾಡುವ ಶಬ್ದ ಜೋರಾಗಿ ನನ್ನ ಕಿವಿಗೆ ಬೀಳತೊಡಗಿತು. ಆಗ ನನಗೊಂದು ಖಾತ್ರಿಯಾಯಿತು. ಈ ಶಬ್ದವು ತುಂಬ ಹತ್ತಿರದಿಂದ ಕೇಳಿಸತೊಡಗಿತು. ಈ ಶಬ್ದವು ಬೇರೆ ಎಲ್ಲಿಂದಲೂ ಕೇಳಿಸದೆ ಮೇಲ್ಗಡೆಯ ಕೋಣೆಯಿಂದ ಕೇಳಿಸುತ್ತಿತ್ತು. ಚೀರಾಡುವ ಹುಡುಗಿ ಬೇರೆ ಯಾರೂ ಆಗಿರದೆ ಸಮೀರಾಳೇ ಆಗಿದ್ದಳು. ನಾನೊಮ್ಮೆ ದಂಗಾಗಿ ಹೋದೆ. ತಕ್ಷಣ ನಾನು ಬೇಗ ಬೇಗ ಮೆಟ್ಟಿಲನ್ನು ಏರತೊಡಗಿದೆ. ಬಾಗಿಲ ಬಳಿ ಬಂದು ಬಾಗಿಲನ್ನು ಜೋರಾಗಿ ಬಡಿಯತೊಡಗಿದೆ. ಆದರೆ ವಿಪರ್ಯಾಸವೆಂದರೆ ನಾನು ಎಷ್ಟೇ ಬಾಗಿಲನ್ನು ಬಡಿದರೂ ಯಾರೂ ಕೂಡ ಬಾಗಿಲನ್ನು ತೆರೆಯಲಿಲ್ಲ ಅಥವಾ ಸಮೀರಾ ಕೂಗಾಡುವ ಶಬ್ದ ನಿಲ್ಲಲಿಲ್ಲ. ಬಾಗಿಲನ್ನು ಬಡಿಯುತ್ತಾ ನನ್ನ ಕೈಗಳು ಕೆಂಪಾದವು. ನನ್ನ ಕೈ ನೋವಾಗತೊಡಗಿತು. ನಾನು ವಿಧಿ ಇಲ್ಲದೆ ಮರಳಿ ಕೆಳಗೆ ಬಂದೆ. ಇದಂತೂ ನನಗೆ ನಿದ್ದೆ ಬರುವ ಹಾಗೆ ಇರಲಿಲ್ಲ. ಹಾಗಾಗಿ ನಾನು ಹಾಲ್ನಲ್ಲಿ ಕುಳಿತುಕೊಂಡೆ. ಕುಳಿತಲ್ಲೇ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತು. ಬೆಳಕಾಗುತ್ತಿದ್ದಂತೆ ಪ್ರಮೋದ್ನ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವನು ಗಾಬರಿಯಾದನು. ನಾನು ಅವನಲ್ಲಿ ಪ್ರಶ್ನೆ ಕೇಳುವ ಮೊದಲೇ ಅವನು ಹೊರಗಡೆ ಹೋಗಬೇಕೆಂದುಕೊಂಡನು. ಹೀಗೆ ಹೋಗುತ್ತಿರುವಾಗ ಅವನನ್ನು ತಡೆದು ನಾನು ಕೇಳಿದೆ, ಪ್ರಮೋದ್ ಸಾಹೇಬ್ರೆ, ಸ್ವಲ್ಪ ನಿಲ್ಲಿ, ನನ್ನ ಮಾತನ್ನು ಕೇಳಿ. ಹೀಗೆ ಹೇಳಿದಾಗ ಆ ವ್ಯಕ್ತಿಯ ಮುಖದ ಮೇಲೆ ಗಾಬರಿ ಕಾಣಿಸತೊಡಗಿತು. ಆಗ ಪ್ರಮೋದ್ ನನ್ನ ಎದುರಿಗಿರುವ ಸೋಫಾದಲ್ಲಿ ಕುಳಿತು ಹೇಳಿದನು, ನೀವು ನನ್ನಲ್ಲಿ ಏನನ್ನು ಕೇಳಬೇಕೆಂದುಕೊಂಡಿದ್ದೀರಿ ಎಂದು ನನಗೆ ಗೊತ್ತಿದೆ. ಅವನ ಮುಖ ಉದಾಸೀನತೆಯಿಂದ ಕೂಡಿತ್ತು. ನಿಮಗೆ ಸಮೀರಾಳ ಬಗ್ಗೆ ಚಿಂತೆ ಕಾಡುತ್ತಿದೆ ಅಲ್ಲವೇ? ಅವಳು ರಾತ್ರಿ ಏಕೆ ಕೂಗಾಡುತ್ತಾಳೆ? ನನಗೂ ಕೂಡ ಅವಳ ಬಗ್ಗೆ ಚಿಂತೆ ಕಾಡುತ್ತಿದೆ. ನಾನೇ ಸ್ವತಃ ಅಸಹಾಯಕನಾಗಿದ್ದೇನೆ. ಇದಕ್ಕೆ ನಿಮ್ಮ ಬಳಿ ಏನಾದರೂ ಉಪಾಯವಿದ್ದರೆ ಅವಶ್ಯವಾಗಿ ನನಗೆ ತಿಳಿಸಿ. ಇದನ್ನೆಲ್ಲ ಹೇಳುವಾಗ ಅವನ ಕಣ್ಣಿಂದ ಕಣ್ಣೀರು ಬಂದಿತು. ಅವನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳತೊಡಗಿದನು. ಆಗ ನಾನು ಕೇಳಿದೆ, ಸಮಸ್ಯೆ ಏನೆಂದು ಹೇಳಿದರೆ ನಾನು ಅದಕ್ಕೆ ಉಪಾಯವನ್ನು ಸೂಚಿಸಬಹುದು. ನನ್ನ ಈ ಪ್ರಶ್ನೆಗೆ ಪ್ರಮೋದ್ ತನ್ನ ತಲೆಯನ್ನು ಎತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು, ಸಮೀರಾಳ ಒಂದೇ ಒಂದು ಸಮಸ್ಯೆ ಎಂದರೆ ಅವಳನ್ನು ನನ್ನಂತಹ ವಯಸ್ಸಾದ ವ್ಯಕ್ತಿಯೊಂದಿಗೆ ಮದುವೆ ಮಾಡಿರುವುದು. ನನ್ನನ್ನು ಗಮನವಿಟ್ಟು ನೋಡಿ, ನಿಜ ಹೇಳಿ, ನನ್ನನ್ನು ನೋಡಿದರೆ ನಾನು ಸುಂದರವಾಗಿರುವಂತೆ ನಿಮಗೆ ಕಾಣುತ್ತಿದ್ದೇನೆಯೇ? ಸಮೀರಾಳಂಥ ಸುಂದರವಾದ ಹುಡುಗಿ ನನ್ನೊಂದಿಗೆ ಖುಷಿಯಾಗಿರಲು ಸಾಧ್ಯವೇ? ಆ ದಿನವೂ ಕೂಡ ನೀವು ನನ್ನನ್ನು ಅವಳ ತಂದೆ ಎಂದು ತಿಳಿದುಕೊಂಡಿದ್ದೀರಿ. ಅವಳ ತಂದೆಯ ಮಾತಿಗೆ ಕಟ್ಟುಬಿದ್ದು ಇವಳನ್ನು ಮದುವೆಯಾಗಿದ್ದೇ ತಪ್ಪಾಯಿತು. ಸಮೀರಾಳ ತಂದೆ ನನ್ನಿಂದ 10 ಲಕ್ಷ ರೂಪಾಯಿಗಳನ್ನು 2 ವರ್ಷಗಳ ಮಟ್ಟಿಗೆ ತೆಗೆದುಕೊಂಡಿದ್ದರು. ಆದರೆ ಈಗ 5 ವರ್ಷಗಳು ಕಳೆದಿವೆ. ಅವರು ನನ್ನ ಸಾಲವನ್ನು ಹಿಂದಿರುಗಿಸಿಲ್ಲ. ಪ್ರತಿದಿನ ಇಂದು ಕೊಡುತ್ತೇನೆ, ನಾಳೆ ಕೊಡುತ್ತೇನೆ ಎಂದು ಒಂದಲ್ಲ ಒಂದು ಕಾರಣ ನೀಡುತ್ತಿದ್ದರು. ಆಗ ನನ್ನ ಸಹನೆಯ ಕಟ್ಟೆ ಒಡೆಯಿತು. ನಾನು ಆತನಿಗೆ, ಒಂದು ವೇಳೆ ನೀನು ಹಣ ಕೊಡದೆ ಹೋದರೆ ನಾನು ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇನೆ ಎಂದು ಹೇಳಿದೆ. ಪೊಲೀಸರ ಹೆಸರು ಕೇಳುತ್ತಿದ್ದಂತೆ ಅವನು ಹೆದರಿಕೊಂಡನು. ಮತ್ತು ಈಗ ನನ್ನ ಬಳಿ ನಿನಗೆ ನೀಡಲು 1 ರೂಪಾಯಿ ಕೂಡ ಇಲ್ಲ. ನೀನು ಒಂದು ಕೆಲಸ ಮಾಡಬಹುದು, ನನ್ನ ದೊಡ್ಡ ಮಗಳಿದ್ದಾಳೆ ಎಂದನು. ಅವನ ಮಾತುಗಳು ನನಗೆ ಅರ್ಥವಾಗಲಿಲ್ಲ. ಇದೇನು ಮಾತನಾಡುತ್ತಿದ್ದೀಯಾ ಎಂದು ಕೇಳಿದೆ. ಆಗ ಅವನು ತಕ್ಷಣ ತನ್ನ ಮಗಳ ಫೋಟೋವನ್ನು ನನ್ನ ಮುಂದಿಟ್ಟನು ಮತ್ತು ಒಂದು ವೇಳೆ ನೀನು ಇವಳನ್ನು ಮದುವೆ ಮಾಡಿಕೊಳ್ಳದಿದ್ದರೆ ನಾನು ಇವಳನ್ನು ಬೇರೆ ಯಾರಿಗಾದರೂ ಕೊಟ್ಟು ಅವರಿಂದ ಹಣ ಪಡೆದುಕೊಂಡು ನಿನಗೆ ತಲುಪಿಸುತ್ತೇನೆ ಎಂದು ಹೇಳಿದನು.
ವಾಸ್ತವದಲ್ಲಿ ನನ್ನ ಮದುವೆ ಮೊದಲೇ ಆಗಿತ್ತು. ನಾನು ಹಾಗೂ ನನ್ನ ಪತ್ನಿ ತುಂಬ ಖುಷಿಯಿಂದ ಇದ್ದೆವು. ಸ್ವಲ್ಪ ದಿನಗಳ ನಂತರ ಅವಳು ಗರ್ಭವತಿಯಾದಳು. ಮಗು ಹೊಟ್ಟೆಯಲ್ಲಿ ಇದ್ದಿದ್ದರಿಂದ ಅವಳ ಆರೋಗ್ಯ ಕೆಡತೊಡಗಿತು. ಹೆರಿಗೆ ಸಂದರ್ಭದಲ್ಲಿ ಅವಳಿಗೆ ತುಂಬ ನೋವು ಕಾಣಿಸಿಕೊಂಡಿತು. ಅವಳು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ನನ್ನ ಮಗು ಕೂಡ ಬದುಕು ಉಳಿಯಲಿಲ್ಲ. ಅಲ್ಲಿಂದ ನಾನು ಒಬ್ಬಂಟಿಯಾಗಿದ್ದೆ. ಆದರೆ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಒಂಟಿತನ ಕಾಡತೊಡಗಿತು. ನನ್ನವರೊಬ್ಬರು ಇರಬೇಕು, ಅವರೊಂದಿಗೆ ನನ್ನ ಸುಖ ದುಃಖವನ್ನು ಹಂಚಿಕೊಳ್ಳಬೇಕು ಎಂದು ಅನಿಸುತ್ತಿತ್ತು. ಆದರೆ ಎಂದು ಸಮೀರಾಳ ತಂದೆ ಅವಳ ಫೋಟೋವನ್ನು ತೋರಿಸಿ, ಇವಳೊಂದಿಗೆ ನೀನು ಮದುವೆ ಮಾಡಿಕೊಳ್ಳಲಿಲ್ಲ ಎಂದರೆ ನಾನು ಇವಳನ್ನು ಬೇರೆಯವರಿಗೆ ಮಾರಾಟ ಮಾಡುತ್ತೇನೆ ಎಂದಾಗ ನಾನು ಕೂಡ ತಕ್ಷಣ ಅವಳನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿದೆ. ಮದುವೆಯ ಪ್ರಥಮ ರಾತ್ರಿಯಂದು ಸಮೀರಾ ನನ್ನ ಕೆನ್ನೆಗೆ ಜೋರಾಗಿ ಬಾರಿಸಿದಳು ಮತ್ತು ನನಗೆ ಉಗಿದು, ನೀನು ಏನೇ ಮಾಡಿದರೂ ನಾನೆಂದಿಗೂ ನಿನ್ನವಳಾಗಲು ಸಾಧ್ಯವಿಲ್ಲ. ನಿನ್ನ ಮಗಳ ವಯಸ್ಸಿನ ಹುಡುಗಿಯೊಂದಿಗೆ ಮದುವೆಯಾಗಲು ನಿನಗೆ ನಾಚಿಕೆಯಾಗಬೇಕಿತ್ತು ಎಂದೆಲ್ಲ ನನಗೆ ಬೈದಳು. ಈಗಲೂ ಕೂಡ ಮುಂದುವರೆದ ಭಾಗವಾಗಿ ಇಡೀ ರಾತ್ರಿ ಚೀರಾಡುತ್ತಾ ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತಾಳೆ. ಆದ್ದರಿಂದ ನನ್ನ ಸ್ವಂತ ಮನೆಯನ್ನು ಕೂಡ ನಾನು ಬಿಡಬೇಕಾಯಿತು, ಏಕೆಂದರೆ ಜನರು ನನ್ನ ಮೇಲೆ ಸಂಶಯ ಪಡುತ್ತಿದ್ದರು. ಬಹುಶಃ ನಾನು ನನ್ನ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಅಂದುಕೊಳ್ಳುತ್ತಿದ್ದರು. ಆದ್ದರಿಂದ ನಾನು ಹೀಗೆ ಮನೆಯನ್ನು ಬದಲಾಯಿಸುತ್ತಾ ಇರುತ್ತೇನೆ. ಎಲ್ಲೂ ಒಂದು ಕಡೆ ನನ್ನ ಠಿಕಾಣಿ ಇರುವುದಿಲ್ಲ. ಸಮೀರಾಳಿಂದಾಗಿ ಜನರು ನನಗೆ ಬೈಯುತ್ತಿರುತ್ತಾರೆ. ಇದು ನನ್ನ 3ನೆಯ ಮನೆ. ಇಲ್ಲಿಗೆ ಬರುವಾಗಲೂ ಕೂಡ ನಾನು ಅವಳಲ್ಲಿ ಕೈ ಜೋಡಿಸಿದ್ದೆ. ನನ್ನ ಕೊನೆಗಾಲದಲ್ಲಿ ಈ ರೀತಿ ನನ್ನ ಹೆಸರನ್ನು ಕೆಡಿಸಬೇಡ ಎಂದಿದ್ದೆ. ಆದರೆ ಅವಳು ನನ್ನ ಒಂದು ಮಾತನ್ನು ಕೂಡ ಕೇಳಲಿಲ್ಲ. ಇಲ್ಲೂ ಕೂಡ ಅದನ್ನೇ ಮುಂದುವರಿಸಿದ್ದಾಳೆ. ಆದರೆ ನಿಮಗೆ ಒಂದು ಮಾತು ಹೇಳುತ್ತೇನೆ, ಇದರಲ್ಲಿ ಸಮೀರಾಳದ್ದು ಯಾವುದೇ ತಪ್ಪಿಲ್ಲ. ಅವಳು ಕೂಡ ಈಗ ಹುಚ್ಚಿಯಂತೆ ಆಗಿದ್ದಾಳೆ. ಅವಳ ಚಿಕಿತ್ಸೆ ಕೂಡ ನಡೆಯುತ್ತಿದೆ. ಅವಳು ಜನರೊಂದಿಗೂ ಕೂಡ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾಳೆ. ಆದ್ದರಿಂದ ನಾನು ಹೊರ ಹೋಗುವಾಗ ಅವಳನ್ನು ಹೊರಗಡೆಯಿಂದ ಬಂದ್ ಮಾಡಿಕೊಂಡು ಹೋಗುತ್ತಿದ್ದೇನೆ. ನಾನು ಇದನ್ನೆಲ್ಲ ಕೇಳಿ ದಂಗಾಗಿ ಹೋದೆ. ಪ್ರಮೋದ್ನನ್ನು ನಾನು ನೇರವಾಗಿ ದಿಟ್ಟಿಸಿದೆ. ಅವನು ಹೇಳುತ್ತಿರುವುದೆಲ್ಲ ಸತ್ಯ ಎಂದು ನನಗೆ ಅನಿಸಿತು. ಆಗ ನಾನು ಹೇಳಿದೆ, ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಇದೆ. ನೀವು ಹೊರ ಹೋಗುವಾಗ ಸಮೀರಾಳನ್ನು ಈ ರೀತಿ ಬಂದ್ ಮಾಡಿಕೊಂಡು ಹೋಗಬೇಡಿ. ಅದರ ಬದಲು ನೀವು ಅವಳನ್ನು ನನ್ನ ಬಳಿ ಬಿಟ್ಟು ಹೋಗಿ. ನಾನು ಅವಳಲ್ಲಿ ಮಾತನಾಡಲು ಪ್ರಯತ್ನಿಸುತ್ತೇನೆ. ಬಹುಶಃ ಇದರಿಂದ ಅವಳಿಗೆ ಏನಾದರೂ ಬದಲಾವಣೆ ಆಗಬಹುದು ಎಂದಾಗ ನನ್ನ ಮಾತು ಕೇಳಿ ಪ್ರಮೋದ್ ತುಂಬ ಚಿಂತೆಗೊಳಗಾದನು ಮತ್ತು ಹೇಳಿದನು, ನಿಮಗೆ ಅವಳು ಯಾವ ರೀತಿ ನಡೆದುಕೊಳ್ಳುತ್ತಾಳೆ ಎಂಬ ಕನಿಷ್ಠ ಅಂದಾಜು ಕೂಡ ಇಲ್ಲ. ಆದ್ದರಿಂದಲೇ ನೀವು ಈ ರೀತಿ ಮಾತನಾಡುತ್ತಿದ್ದೀರಾ. ಅವಳಿಗೆ ಸಿಟ್ಟು ಬಂದಾಗ ಅವಳನ್ನು ಕಂಟ್ರೋಲ್ ಮಾಡುವುದು ನನ್ನಿಂದ ಕೂಡ ಸಾಧ್ಯವಾಗುವುದಿಲ್ಲ. ನಾನು ಆಫೀಸ್ನಲ್ಲಿ ಇದ್ದಾಗ ಅವಳು ನಿಮ್ಮ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿದರೆ ಆಗೇನು ಮಾಡುತ್ತೀರಿ? ಆನಂತರ ಅವಳಿಂದ ನಿಮಗೆ ತೊಂದರೆಯಾಗಿ ನೀವು ತುಂಬ ಕಷ್ಟ ಅನುಭವಿಸಬೇಕಾಗುವುದು. ನನಗೆ ಎಲ್ಲ ಗೊತ್ತಿದ್ದು ನಾನು ಅವಳನ್ನು ನಿಮ್ಮ ಬಳಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಪ್ಲೀಸ್, ಇದಕ್ಕೂ ಮೇಲಾಗಿ ನನ್ನನ್ನು ಒತ್ತಾಯಿಸಬೇಡಿ. ಆಗ ನಾನು ಹೇಳಿದೆ, ಒಂದು ವೇಳೆ ಸಮೀರಾ ನನಗೇನಾದರೂ ನಷ್ಟವನ್ನು ಉಂಟು ಮಾಡಿದರೆ ನಾನೇ ಅದಕ್ಕೆ ಜವಾಬ್ದಾರಳಾಗುತ್ತೇನೆ. ಇದರ ಆರೋಪವನ್ನು ನಾನು ಯಾರ ಮೇಲೆಯೂ ಹೊರಿಸುವುದಿಲ್ಲ. ನೀವು ನಿಶ್ಚಿಂತೆಯಿಂದ ಅವಳನ್ನು ನನ್ನ ಬಳಿ ಬಿಟ್ಟು ಹೋಗಿ. ಇದಕ್ಕೆ ಪ್ರಮೋದ್ ನನ್ನನ್ನೇ ಗಮನವಿಟ್ಟು ದಿಟ್ಟಿಸಿ ನೋಡತೊಡಗಿದನು. ಆನಂತರ ಅವನು ತನ್ನ ಜೇಬಿನಿಂದ ಕೀಯನ್ನು ನನ್ನ ಕೈಗೆ ಇಡುತ್ತಾ ಹೇಳಿದನು, ನೀವು ತುಂಬ ಹುಷಾರಾಗಿರಿ. ಅವಳಿಗೆ ಕೋಪ ಬರುತ್ತಿದೆ ಎಂದು ಗೊತ್ತಾದ ತಕ್ಷಣ ನೀವು ಮನೆಯಿಂದ ಹೊರಗೆ ಬನ್ನಿ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಟು ಹೋದನು. ನಾನು ಇದೇ ವಿಷಯವನ್ನು ಯೋಚಿಸುತ್ತಾ ಹೈರಾಣಾಗಿ ಹೋದೆ. ಅಷ್ಟಕ್ಕೂ ಯಾರ ಮಾತನ್ನು ನಂಬಬೇಕು? ನಾನು ಮೆಟ್ಟಿಲನ್ನು ಹತ್ತಿ ಸೀದಾ ಮೇಲ್ಗಡೆ ಬಂದೆ. ಬಾಗಿಲಿನ ಬೀಗವನ್ನು ಓಪನ್ ಮಾಡಿದೆ ಮತ್ತು ಒಳಗಡೆ ಬಂದೆ. ಸಮೀರಾ ಸೋಫಾದಲ್ಲಿ ಕುಳಿತು ಏನನ್ನೋ ಯೋಚಿಸುತ್ತಿದ್ದಳು. ಪದೇ ಪದೇ ಅವಳು ಒತ್ತಿ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದಳು. ನಾನು ಒಳಗಡೆ ಬಂದ ತಕ್ಷಣ ನನ್ನನ್ನು ನೋಡಿ ಅವಳು ಒಮ್ಮೆ ಗಾಬರಿಯಾದಳು ಮತ್ತು ಹೇಳಿದಳು, ಯಾರೋ ಬಂದರೆಂದು ನನ್ನ ಜೀವವೇ ಹೋದಂತಾಯಿತು. ಅಷ್ಟಕ್ಕೂ ನೀವು ಹೇಗೆ ಒಳಗೆ ಬಂದ್ರಿ? ನಿಮಗೆ ಕೀ ಹೇಗೆ ದೊರೆಯಿತು? ಆಗ ನಾನು ಹೇಳಿದೆ, ಅಷ್ಟೇ, ಇದು ನಿನ್ನ ನಿಧಿ ಅಕ್ಕನ ಪವಾಡವಾಗಿದೆ ಎಂದಾಗ ಅವಳು ನನ್ನ ಬಳಿ ಬಂದು ನನ್ನನ್ನು ಅಪ್ಪಿಕೊಂಡು ಅಳತೊಡಗಿದಳು. ಅವಳು ಹೇಳಿದಳು, ಅಕ್ಕ, ನಾನು ತುಂಬ ದಿನಗಳಿಂದ ಏಕಾಂಗಿಯಾಗಿ ಅಳುತ್ತಿದ್ದೆ. ಯಾರಾದರೂ ಬಂದು ನನ್ನನ್ನು ಸಾಂತ್ವನಗೊಳಿಸಲಿ ಎಂದು ಎದುರು ನೋಡುತ್ತಿದ್ದೆ. ನನ್ನ ಆಸರೆಗಾಗಿ ಒಬ್ಬರು ಹೆಗಲು ನೀಡುವವರು ಬೇಕಾಗಿತ್ತು. ಆಗ ನಾನು ಹೇಳಿದೆ, ಸಮೀರಾ, ಈಗ ನಾನು ಬಂದಿದ್ದೇನಲ್ಲ, ನೀನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆಗಿದ್ದೆ. ಇಂದು ನಿನ್ನಲ್ಲಿ ಒಂದು ಅವಶ್ಯವಾದ ವಿಚಾರವನ್ನು ಕೇಳಲು ಬಂದಿದ್ದೇನೆ. ಸಮೀರಾ, ರಾತ್ರಿ ಹೊತ್ತು ನೀನೇಕೆ ಚೀರಾಡುತ್ತೀಯಾ? ನಾನು ಪ್ರಮೋದ್ನ ಮಾತುಗಳನ್ನು ಸತ್ಯವೆಂದು ನಂಬಿದ್ದೆ. ಆದರೆ ನಾನು ಸಮೀರಾಳ ಮನದಾಳದ ಮಾತು ಕೂಡ ತಿಳಿದುಕೊಳ್ಳಬೇಕೆಂದುಕೊಂಡಿದ್ದೆ.
ಯಾರಿಗೆ ಗೊತ್ತು, ಪ್ರಮೋದ್ ನನಗೆ ಸುಳ್ಳು ಕೂಡ ಹೇಳಿರಬಹುದು. ಆಗ ಅವಳು ಹೇಳಿದಳು, ಇಲ್ಲ, ನಾನು ಚೀರಾಡುವುದಿಲ್ಲ. ನಾನೇಕೆ ಚೀರಾಡಬೇಕು? ನನ್ನ ಜೀವನದಲ್ಲಿ ನನಗೆ ಎಲ್ಲವೂ ದೊರೆತಿದೆ. ನಾನು ತುಂಬ ಖುಷಿಯಾಗಿದ್ದೇನೆ. ಪ್ರಮೋದ್ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಸಮೀರಾ ಆಕಸ್ಮಿಕವಾಗಿ ಉಲ್ಟಾ ಹೊಡೆದಿದ್ದಳು. ಮತ್ತೆ ಅವಳು ಹೇಳಿದಳು, ನೀವು ನಿಮ್ಮ ಮನೆಯನ್ನು ನನಗೆ ತೋರಿಸಿ. ಆಗ ನಾನು ಹೇಳಿದೆ, ಸರಿ, ನಿನಗೆ ನನ್ನ ಮನೆಯನ್ನು ತೋರಿಸುತ್ತೇನೆ ಎಂದು ಅವಳನ್ನು ಕೆಳಗಡೆ ಕರೆದುಕೊಂಡು ಬಂದೆ. ಮನೆಯೊಳಗೆ ಬರುತ್ತಿದ್ದಂತೆ ಅವಳು ತನ್ನ ಬೆನ್ನನ್ನು ನನಗೆ ತೋರಿಸಿದಳು. ಅದರ ಮೇಲೆ ಸುಟ್ಟ ಗಾಯವಿತ್ತು. ನಾನು ತಕ್ಷಣ ಅವಳಲ್ಲಿ ಕೇಳಿದೆ, ಇದು ಹೇಗಾಯಿತು? ಆಗ ಸಮೀರಾ ಹೇಳಿದಳು, ನಾನು ನಿನ್ನೆ ನಿಮ್ಮೊಂದಿಗೆ ಮಾತನಾಡಿದ್ದನ್ನೆಲ್ಲ ನನ್ನ ಗಂಡ ಕೇಳಿಸಿಕೊಂಡಿದ್ದಾರೆ. ಬಹುಶಃ ಅವರು ಕೋಣೆಯಲ್ಲಿ ರೆಕಾರ್ಡಿಂಗ್ ಇಟ್ಟಿದ್ದಾರೆ. ನನ್ನ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ. ಆದರೆ ಇದರಿಂದ ಮೇಲ್ಗಡೆ ನಾನು ತುಂಬ ಖುಷಿಯಾಗಿದ್ದೇನೆ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಸುಳ್ಳು ಹೇಳಿದೆ. ಆದರೆ ಆ ರೀತಿ ಏನೂ ಇಲ್ಲ. ನನ್ನ ಮುದಿಗಂಡ ನನ್ನ ಮೇಲೆ ಯಾವಾಗಲೂ ದೌರ್ಜನ್ಯ ಎಸಗುತ್ತಾನೆ. ನಾನು ಚೀರಾಡುವುದು ನಿಮಗೆ ಕೇಳಿಸುತ್ತದೆ ಅಲ್ಲವೇ? ಕಾರಣವಿಲ್ಲದೆ ನಾನು ಚೀರಾಡುವುದಿಲ್ಲ. ನನ್ನ ಜೊತೆ ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂದು ನೀವು ನಿಮ್ಮ ಕಣ್ಣಾರೆ ನೋಡಿದರೆ ನಿಮಗೆ ಪ್ರಜ್ಞೆ ತಪ್ಪಬಹುದು. ನೀವು ಕ್ಯಾಮರಾ ತರಿಸಿ ಮೇಲ್ಗಡೆ ಕೋಣೆಯಲ್ಲಿ ಅಳವಡಿಸಿ. ಆ ನಂತರ ನನ್ನ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ತೋರಿಸಿ. ನನ್ನ ಮೇಲೆ ಅಪರಾಧ ಎಸಗುತ್ತಿರುವ ಈತನಿಗೆ ಶಿಕ್ಷೆಯಾಗುತ್ತದೆ. ಆನಂತರ ನಾನು ಸ್ವತಂತ್ರಳಾಗುತ್ತೇನೆ. ಆಗ ನಾನು ಹೇಳಿದೆ, ಸರಿ, ನಾನು ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯುತ್ತೇನೆ ಎಂದೆ. ಆದರೆ ವಾಸ್ತವವೇನೆಂದರೆ ನಾನು ಇಬ್ಬರು ಪತಿ ಪತ್ನಿಯರ ನಡುವೆ ಸಿಲುಕಿ ಹಾಕಿಕೊಂಡಿದ್ದೆ. ಯಾರನ್ನು ನಂಬುವುದು, ಯಾರನ್ನು ಬಿಡುವುದು ಎಂಬುವುದೇ ನನಗೆ ಅರ್ಥವಾಗುತ್ತಿರಲಿಲ್ಲ. ಏನಾದರೂ ಒಂದು ಮಾಡಲೇಬೇಕು ಎಂದು ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದೆ. ಅದೇನೆಂದರೆ ನಾನು ಮೇಲ್ಗಡೆಯ ಕೋಣೆಯಲ್ಲಿ ಕ್ಯಾಮರಾ ಇಡಬೇಕು ಎಂದುಕೊಂಡೆ. ನಾನು ಒಬ್ಬರಲ್ಲಿ ಕ್ಯಾಮರಾ ಸೆಟ್ ಮಾಡಲು ಕೂಡ ತಿಳಿಸಿದೆ. ಪ್ರತಿದಿನ ಸಮೀರಾ ರಾತ್ರಿ ಕೂಗಾಡುತ್ತಿದ್ದಳು ಮತ್ತು ಬೆಳಿಗ್ಗೆ ಪ್ರಮೋದ್ ನನ್ನ ಬಳಿ ಬಂದು ಅಳುತ್ತಾ ತನ್ನ ನೋವನ್ನು ತೋಡಿಕೊಳ್ಳುತ್ತಿದ್ದನು ಮತ್ತು ಅವಳ ಬಗ್ಗೆ ಕಂಪ್ಲೇಂಟ್ ಮಾಡುತ್ತಿದ್ದನು. ಹಗಲಿನಲ್ಲಿ ಸಮೀರಾ ತನ್ನ ಅಳಲನ್ನು ನನ್ನಲ್ಲಿ ತೋಡಿಕೊಳ್ಳುತ್ತಿದ್ದಳು. ನಾನು ಅವಳನ್ನು ಸಮಾಧಾನಪಡಿಸಲು ನನ್ನ ಹೊಸ ಹೊಸ ಬಟ್ಟೆಗಳನ್ನು, ನನ್ನ ಆಭರಣಗಳನ್ನು, ಮೇಕಪ್ ಮತ್ತು ಸೀರೆಗಳನ್ನು ಅವಳಿಗೆ ತೋರಿಸುತ್ತಿದ್ದೆ. ನಾನು ಅವಳಲ್ಲಿ ಮಾತನಾಡುತ್ತಿದ್ದೆ. ಯಾವುದಾದರೂ ಒಂದು ರೀತಿಯಲ್ಲಿ ಅವಳ ಮನಸ್ಸಿಗೆ ಸಮಾಧಾನವಾಗಲಿ ಎಂದು ನಾನು ಅಂದುಕೊಳ್ಳುತ್ತಿದ್ದೆ. ನಾನು ಅವರಿಬ್ಬರು ಗಂಡ ಹೆಂಡತಿ ಖುಷಿಯಾಗಿರಲಿ ಎಂದು ನಾನು ಬಯಸಿದ್ದೆ. ಒಂದು ವೇಳೆ ಪ್ರಮೋದ್ ಸಮೀರಾಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರೆ ಕ್ಯಾಮರಾದಲ್ಲಿ ಅವನ ಕೃತ್ಯವನ್ನು ಸೆರೆ ಹಿಡಿದು ಪೊಲೀಸರಿಗೆ ನೀಡಿ ಸಮೀರಾಳನ್ನು ರಕ್ಷಣೆ ಮಾಡಬೇಕು ಎಂದುಕೊಂಡೆ. ಪ್ರಮೋದ್ ಅಪರಾಧಿಯಾಗಿದ್ದರೆ ಅವನಿಗೆ ಆದಷ್ಟು ಬೇಗ ಶಿಕ್ಷೆಯಾಗಲಿ. ಒಂದು ವೇಳೆ ಸಮೀರಾ ಅನಾರೋಗ್ಯ ಪೀಡಿತಳಾಗಿದ್ದರೆ ಅವಳಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಬೇಕು. ಅವಳು ಮೊದಲಿನಂತಾಗಲಿ ಎಂದು ಅಂದುಕೊಂಡೆ. ಕ್ಯಾಮರಾ ಬರಲು ಒಂದು ದಿನ ಬಾಕಿ ಇತ್ತು. ನಾನು ಆ ದಿನ ಪಾಯಸವನ್ನು ಮಾಡಿದ್ದೆ. ಸಮೀರಾಳಿಗೆ ಕೊಟ್ಟು ಬರೋಣ ಎಂದು ನಾನು ಅಂದುಕೊಂಡೆ. ಇದನ್ನೇ ಯೋಚಿಸಿ ನಾನು ಮೆಟ್ಟಿಲುಗಳನ್ನು ಹತ್ತಿ ನೀಡಲು ಮೇಲಕ್ಕೆ ಬರುತ್ತಿದ್ದಾಗ ನನಗೆ ಸಮೀರಾ ಅವಳ ಧ್ವನಿ ಕೇಳಿಸಿತು. ಸಮೀರಾ ಯಾರೊಂದಿಗೋ ಮಾತನಾಡುತ್ತಿದ್ದಳು. ಇಂದು ನೀನು ಪೂರ್ಣ ತಯಾರಿ ಮಾಡಿಕೊಂಡು ಬಾ. ಅವಳು ತುಂಬ ಅಸಹಾಯಕಳು. ಅವಳನ್ನು ಕಂಟ್ರೋಲ್ ಮಾಡುವುದು ತುಂಬ ಸುಲಭ. ಇದನ್ನು ಕೇಳಿ ನಾನು ಹಾಗೆ ಮರಳಿ ಬಂದಿದೆ. ಈಗ ನನ್ನ ಕಣ್ಣ ಮುಂದೆ ಸಮೀರಾ ಒಂದು ಪ್ರಶ್ನಾರ್ಥಕವಾಗಿ ಮೂಡಿಬಂದಳು. ಬಹುಶಃ ಸಮೀರಾ ತಪ್ಪು ಮಾಡುತ್ತಿದ್ದಾಳೆ. ಪ್ರತಿ ರಾತ್ರಿ ಅವಳು ತನ್ನ ಪ್ರೇಮಿಯನ್ನು ಇಲ್ಲಿಗೆ ಕರೆಸುತ್ತಿರಬೇಕು. ಪ್ರಮೋದ್ನನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರಬೇಕು. ಅವನನ್ನು ಕಟ್ಟಿ ಹಾಕುತ್ತಿರಬೇಕು. ಯಾರಿಗೆ ಗೊತ್ತು, ಅವಳೇ ಸ್ವತಃ ಚೀರಾಡುತ್ತಿರಬಹುದು. ಜನರು ಪ್ರಮೋದ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಲಿ ಹಾಗೂ ತಾನು ತನಗೆ ಇಷ್ಟ ಬಂದ ಹಾಗೆ ಮಾಡುತ್ತಿರಬಹುದು ಎಂದು ಅವಳು ಅಂದುಕೊಂಡಿರಬೇಕು. ಕ್ಯಾಮರಾ ಬರುವುದಕ್ಕೆ ಇನ್ನೂ ಒಂದು ದಿನ ಬಾಕಿ ಇತ್ತು. ಅದಕ್ಕಾಗಿ ನಾನು ನನಗೆ ಪರಿಚಯವಿದ್ದ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವರನ್ನು ಕರೆಸಿದೆ. ಅವರಿಗೆ ಎಲ್ಲ ವಿಷಯವನ್ನು ಹೇಳಿದೆ. ನಾನು ಅವಳಲ್ಲಿ ಹೇಳಿದೆ, ಇಂದು ರಾತ್ರಿ ನನಗೆ ನಿನ್ನ ಹಾಗೂ ನಿನ್ನ ಟೀಮ್ನ ಅವಶ್ಯಕತೆ ಇದೆ. ಅವಶ್ಯವಾಗಿ ಬನ್ನಿ, ಆದರೆ ತುಂಬ ಜಾಗರೂಕತೆಯಿಂದ ಬನ್ನಿ. ಅವಳು ಹೇಳಿದಳು, ಸರಿ, ಹಾಗೆ ಮಾಡುತ್ತೇವೆ, ನೀನೇನು ಚಿಂತೆ ಮಾಡಬೇಡ ಎಂದರು. ನಂತರ ನಾನು ರಾತ್ರಿ ನನ್ನ ಗೆಳತಿಗಾಗಿ ಕಾಯತೊಡಗಿದೆ. ಆನಂತರ ಏನಾಯಿತು, ನನ್ನ ಕಣ್ಣಿಗೆ ಜೋರಾದ ನಿದ್ದೆ ಹತ್ತಿತು. ನಾನು ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ಸುತ್ತಮುತ್ತಲೂ ನೋಡಿದಾಗ ನನ್ನ ಗೆಳತಿ ನನ್ನ ಮುಂದೆ ನಿಂತಿದ್ದಳು. ನಾನು ಅವಳಲ್ಲಿ ಕೇಳಿದೆ, ರಶ್ಮಿ, ನಾನು ಇಲ್ಲಿಗೆ ಹೇಗೆ ಬಂದೆ? ಅವಳು ನಕ್ಕಳು ಮತ್ತು ಹೇಳಿದಳು, ನಿಧಿ, ನೀನು ಒಂದು ಮಹತ್ವದ ಕಾರ್ಯವನ್ನು ಮಾಡಿದ್ದೀಯಾ. ತುಂಬ ದಿನಗಳಿಂದ ನಮಗೆ ಹಲವಾರು ಕಂಪ್ಲೇಂಟ್ಗಳು ಬರುತ್ತಿದ್ದವು. ಕಳ್ಳರು ಚಾಲಾಕಿತನದಿಂದ ಕಳ್ಳತನ ಮಾಡುತ್ತಿದ್ದರು.
ಇಲ್ಲಿಯವರೆಗೆ ಹಲವಾರು ಕಳ್ಳತನದಲ್ಲಿ ಭಾಗಿಯಾಗಿದ್ದರು. ಆದರೂ ಅವರು ಸುಳಿವು ಸಿಕ್ಕಿರಲಿಲ್ಲ. ನಿನ್ನೆ ರಾತ್ರಿ ನಿನ್ನಿಂದಾಗಿ ನಮ್ಮ ಕೈಗೆ ಸಿಕ್ಕಿದ್ದಾರೆ. ನಾನು ಕೇಳಿದೆ, ಅದು ಹೇಗೆ? ಆಗ ಕಾನ್ಸ್ಟೇಬಲ್ ರಶ್ಮಿ ಹೇಳಿದಳು, ನಿಧಿ ನಿನ್ನ ಮನೆಯಲ್ಲಿ ಬಾಡಿಗೆಗೆ ಇದ್ದರಲ್ಲವೇ? ಅವರು ಕೂಡ ಆ ಕಳ್ಳರ ಗ್ಯಾಂಗ್ನ ಸದಸ್ಯರಾಗಿದ್ದರು. ಇದೇ ಅವರ ಕಳ್ಳತನದ ರೀತಿಯಾಗಿತ್ತು. ಯಾವುದಾದರೂ ಒಂದು ನೆಪ ಒಡ್ಡಿ ಕತೆ ಕಟ್ಟಿ ಅಸಹಾಯಕ ಮಹಿಳೆಯರ ಮನೆಯೊಳಗೆ ನುಗ್ಗುತ್ತಾರೆ. ಅವರನ್ನು ಯಾವುದಾದರೂ ಒಂದು ಜಾಲದೊಳಗೆ ಸಿಲುಕಿಸಲು ಪ್ರಯತ್ನಿಸುತ್ತಾರೆ. ಪತಿ ಪತ್ನಿಯರ ಮೇಲೆ ಗೂಬೆ ಕೂರಿಸಿಕೊಂಡು ಒಬ್ಬರ ಮೇಲೆ ಒಬ್ಬರು ಆರೋಪ ಹೊರಿಸುತ್ತಾರೆ. ಅಸಹಾಯಕ ಮಹಿಳೆಯರನ್ನು ತಮ್ಮ ಜಾಲದಲ್ಲಿ ಸಿಲುಕಿಸುತ್ತಾರೆ. ಈ ಮಹಿಳೆಯರು ಕೂಡ ಅವರ ಜಾಲದಲ್ಲಿ ಮುಳುಗಿ ಹೋಗುತ್ತಿದ್ದರು. ನಿನ್ನೊಂದಿಗೂ ಕೂಡ ಇವರು ಇದೇ ಜಾಲವನ್ನು ಹೆಣೆದರು. ನೀನು ಕೂಡ ಜಮೀರಾಳಿಗೆ ಮನೆಯ ಒಂದೊಂದು ವಸ್ತುವನ್ನು ಕೂಡ ತೋರಿಸಿದ್ದೆ. ಎಲ್ಲಿಯವರೆಗೆ ಎಂದರೆ ನೀನು ನಿನ್ನ ಆಭರಣಗಳನ್ನು ಕೂಡ ಅವಳಿಗೆ ತೋರಿಸಿದ್ದೆ. ನಿನ್ನೆ ಸಮೀರಾ ಮಾತನಾಡುತ್ತಿರುವುದನ್ನು ನೀನು ಕೇಳಿಸಿಕೊಂಡಿದ್ದು ನಿನ್ನ ಅದೃಷ್ಟವೆಂದು ತಿಳಿದುಕೋ. ಇಲ್ಲದಿದ್ದರೆ ಏನಾಗುತ್ತಿತ್ತು ಗೊತ್ತಾ? ನಿನ್ನೆ ರಾತ್ರಿಯೇ ನಿನ್ನ ಊಟದಲ್ಲಿ ಅವಳು ನಿದ್ದೆಯ ಮಾತ್ರೆಗಳನ್ನು ಮಿಕ್ಸ್ ಮಾಡಿದ್ದಳು. ನಿನ್ನ ಮನೆಯ ಒಂದೊಂದು ವಸ್ತುವನ್ನು ಕೂಡ ಅವಳು ಲೂಟಿ ಮಾಡುವವರಿದ್ದರು. ಆದರೆ ಅವರ ದುರದೃಷ್ಟವಾಗಿತ್ತು, ನಾವು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗಿ ತಲುಪಿದೆವು ಮತ್ತು ಅವರು ಸಿಕ್ಕಿಹಾಕಿಕೊಂಡರು. ನಾನು ರಶ್ಮಿಯ ಮಾತು ಕೇಳಿ ದಂಗಾಗಿ ಹೋದೆ. ಜನರು ಮತ್ತೊಬ್ಬರ ಮನೆ ಲೂಟಿ ಮಾಡಲು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾರೆ. ಭಗವಂತನಿಗೆ ತುಂಬ ಧನ್ಯವಾದಗಳು. ಅವನು ನನ್ನನ್ನು ರಕ್ಷಣೆ ಮಾಡಿದನು. ಈಗಂತೂ ಬಾಡಿಗೆದಾರರನ್ನು ಇಟ್ಟುಕೊಳ್ಳಲು ಕೂಡ ನನಗೆ ಹೆದರಿಕೆಯಾಗುತ್ತಿತ್ತು. ನಾನಂತೂ ಈಗ ಒಬ್ಬಳೇ ಇರುತ್ತಿದ್ದೇನೆ. ನನ್ನ ಪ್ರಕಾರ ಕೆಟ್ಟ ವ್ಯಕ್ತಿಗಳನ್ನು ನಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕಿಂತ ಒಂಟಿತನವೇ 1000 ಪಟ್ಟು ಒಳ್ಳೆಯದೆಂದು ನನಗೆ ತೋರುತ್ತಿದೆ. ನಾವು ಎಂದಿಗೂ ಅಪರಿಚಿತರನ್ನಾಗಲಿ ಅಪರೂಪಕ್ಕೆ ಬರುವ ಭಿಕ್ಷುಕರು, ಕೆಲಸಗಾರರು ಯಾರನ್ನು ನಮ್ಮ ಮನೆಗೆ ಒಳಗಡೆ ಬಿಟ್ಟುಕೊಳ್ಳಬಾರದು. ಅವರೊಂದಿಗೆ ಸಲುಗೆಯಿಂದ ಇರಬಾರದು. ಆಭರಣಗಳ ಬಗ್ಗೆ, ಹಣದ ವ್ಯವಹಾರದ ಬಗ್ಗೆ ಯಾವ ವಿಷಯವನ್ನು ಕೂಡ ಅವರಲ್ಲಿ ಹೇಳಿಕೊಳ್ಳಬಾರದು. ಒಂಟಿ ಮಹಿಳೆಯರು ಅಥವಾ ಪುರುಷರು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ಮದುವೆ ಸಮಾರಂಭಗಳಿಗಾಗಿ ಲಾಕರ್ನಿಂದ ಆಭರಣಗಳನ್ನು ತಂದಿದ್ದರೆ ಆದಷ್ಟು ಬೇಗ ಪುನಃ ಲಾಕರ್ನಲ್ಲಿ ಇಟ್ಟು ಬರಬೇಕು. ಮನೆಯಲ್ಲಿ ಒಂಟಿ ದಂಪತಿಗಳು, ಮಹಿಳೆಯರು ಹೆಚ್ಚಿನ ಆಭರಣಗಳನ್ನು ಮತ್ತು ಹಣವನ್ನು ಇಟ್ಟುಕೊಳ್ಳಬಾರದು. ವೀಕ್ಷಕರೇ, ಇದಾಗಿತ್ತು ನಮ್ಮ ಇಂದಿನ ಕತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಗೆಳೆಯರೊಂದಿಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.